ಸರ್ ಅಲ್ಲ ಕೂತ್ಕೊಳ್ಳಿ ಇಸ್ಕೊಂಡ್ರಿ. ಬ್ರದರ್ ಕೂತ್ಕೊಳ್ಳಿ ಬ್ರದರ್. ಅವರು ಡ್ಯೂಟಿ ಮಾಡ್ಬೇಕಲ್ಲ, ನಮ್ದು ವಿಡಿಯೋ ಮಾಡ್ಕೊತಾರೆ ಸರ್ ಅವರು. ಈಗ ಬಹುತೇಕ ನಿಮ್ಮ ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಭುಗಳದೇ ಒಂದು ಏನು ದೊಡ್ಡ ಆದೇಶ ಆಗಬೇಕು, ಆ ಆದೇಶಕ್ಕೆ ಬಹಳ ಸಕ್ರಿಯವಾಗಿ ಈ ರಾಜ್ಯದಲ್ಲೇ ವಿಶೇಷವಾಗಿ ನನ್ನ ಜಿಲ್ಲೆಯಲ್ಲಿ ಇವತ್ತು ಭಾಳ ಬಿರುಸಿನಿಂದ ಮತದಾನ ಪ್ರಾರಂಭ ಆಗಿದೆ. ಭಾಳ ವಿಶೇಷವಾದಂಥ ರೀತಿಯಲ್ಲಿ ಇವತ್ತು ಮತದಾರ ಪ್ರಭುಗಳು ಆಶೀರ್ವಾದ ಮಾಡ್ತಾ ಇದ್ದಾರೆ. ಅವರಿಗೆ ನಾನು ಮತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಕಳೆದ ಹಲವು ದಿನಗಳಿಂದಲೂ ಕೂಡ ಸರ್ ಅಬ್ಬರದ ಪ್ರಚಾರ ಆಯಿತು, ಕುಮಾರಸ್ವಾಮಿ ಅವರು ಬಹಳಷ್ಟು ಕಡೆ ಮಾಡಿದ್ರು. ಇದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗಿದೆ ಏನೋ ಅಂತ? 100ಕ್ಕೆ 100 ಭಾಗ ಇವತ್ತು ಒಂದು ಸೈಡ್ ಚುನಾವಣೆ ನಡೆಯುತ್ತೆ. ನನ್ನ ಜಿಲ್ಲೆಯ ಜನ ಸ್ವಾಭಿಮಾನದ ಅನೇಕ ನಿರ್ಧಾರಗಳನ್ನು ಹಿಂದೆ ಮಾಡಿದ್ದಾರೆ. ಇವತ್ತಿಗೂ ಈಗಾಗಲೇ ಅವರು ಸ್ಪಷ್ಟವಾದಂಥ ನಿರ್ಧಾರ ಮಾಡಿದ್ದಾರೆ. ಕುಮಾರಣ್ಣ ಅವ್ರನ್ನ ಅತ್ಯಂತ ಪ್ರಚಂಡ ಬಹುಮತದಲ್ಲಿ ಗೆಲ್ಲಿಸುವಂತ ಒಂದು ಆಶೀರ್ವಾದವನ್ನು ಮಾಡ್ತಾರೆ. ಯಾವ ಅಂಶಗಳ ಮೇಲೆ ಸರ್ ಕುಮಾರಸ್ವಾಮಿ ಕೈ ಹಿಡಿತಾರೆ ಅನ್ನೋ ನಂಬಿಕೆ ಸರ್? ಕುಮಾರಣ್ಣವರು ಈ ರಾಜ್ಯದ 2 ಬಾರಿ ಮುಖ್ಯಮಂತ್ರಿಗಳಾಗಿ ರೈತರಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ, ಜನಸಾಮಾನ್ಯರ ಮಧ್ಯೆ ನಿಂತು ಅವರ ಕಣ್ಣೊರೆಸಿರ್ತಕ್ಕಂಥ ಕೆಲಸ, ವಿಶೇಷವಾಗಿ ನನ್ನ ತಾಯಂದಿರ ಕಷ್ಟಗಳಿಗೆ ಸ್ಪಂದಿಸಿರ್ತಕ್ಕಂಥ ಅನೇಕ ಕಾರ್ಯಕ್ರಮದ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕುಮಾರಣ್ಣವ್ರನ್ನ ಅತ್ಯಂತ ಬಹುಮತದಿಂದ ಗೆಲ್ಲಿಸ್ಕೊಡ್ತಾರೆ. ಬಹುತೇಕ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವು ನಡೀತಕ್ಕಂಥ ಪ್ರಕ್ರಿಯೆಗಳು. ಆದರೂ ನನ್ನ ಜಿಲ್ಲೆಯ ಜನ ಯಾವತ್ತೂ ಅವ್ರು ಯಾವ ಥರ ನಿರ್ಧಾರ ತಗೋಬೇಕು ತಗೊಂಡಾಗಿದೆ. ಕುಮಾರಣ್ಣವ್ರನ್ನ ಅತ್ಯಂತ ಪ್ರಚಂಡ ಬಹುಮತದಲ್ಲಿ ಗೆಲ್ಲಿಸ್ಕೊಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.